ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇಲ್ಲಿ ಗೃಹ ಪ್ರವೇಶಕ್ಕೆ ಹೋಗಿದ್ವಿ. ಯಾರು ಗೃಹ ಪ್ರವೇಶ, ಅಲ್ಲಿ ಏನೇನೆಲ್ಲ ಮಾಡಲಾಯಿತು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ ಗೃಹ ಪ್ರವೇಶ ಅಂತಾರೆ ಏನಪ್ಪ, ಇದು ದೇವರ ಪಲ್ಲಕ್ಕಿನ ತೋರಿಸ್ತಾರೆ ಅಂತ ಅಂತಿರ್ಬೋದು. ಅದೇ ಇಲ್ಲಿನ ವಿಶೇಷತೆ. ಸೊ ಅದು ಯಾವುದು ಹೇಗೆ ಮಾಡಿದ್ರು ಅನ್ನೋದು ಗೊತ್ತಾಗಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮನೆ ಅಂತೂ ಹೋಗ್ತಿದ್ದಂಗೆ ನೋಡ್ಬಿಟ್ಟು ನಮಗೆ ತುಂಬ ಖುಷಿ ಆಯಿತು. ನೈಟೇ ಹೋಗಿದ್ವಿ. ಸೊ ಅಲ್ಲಿ ಲೈಟ್ಸಿಂಗ್ಸ್ ಎಲ್ಲ ಹಾಕಿತ್ತು. ಅಲ್ಲಿಗೆ ಮತ್ತೊಂದು ಮೆರುಗನ್ನು ಕೊಡೋ ರೀತಿಯಲ್ಲಿತ್ತು. ಎಲ್ಲ ರೆಡಿ ಮಾಡ್ತಾಯಿದ್ರು. ಹಾಗೆಯೇ ನಾವು ಮೇಲ್ಗಡೆ ಹೋದ್ವಿ. ಅಂದರೆ ಅವ್ರದ್ದು ಡೂಪ್ಲೆಕ್ಸ್ ಮನೆ ಕಟ್ಟಿದ್ದು. ಯಾರಿಗಿದ್ದು ಅಂದರೆ ನಾವೇನು ಬಾಡಿಗೆ ಇದ್ದೀವಲ್ಲ, ಸೊ ಅವರು ಓನರು ಮನೇಲಿ ತೋಟದಲ್ಲಿ ಒಂದು ಫಾರ್ಮ್ ಹೌಸ್ ಕಟ್ಟಿದ್ರು. ಅದು ಫಾರ್ಮ್ ಹೌಸ್ ಅನ್ನೋ ಥರನೇ ಇರಲಿಲ್ಲ, ತುಂಬ ಚೆನ್ನಾಗಿದೆ. ಸ್ಪೆಷಲಿ ಅಲ್ಲಿ ಯೂಸ್ ಮಾಡಿರ್ತಕ್ಕಂಥ ಮೆಟೀರಿಯಲ್ ಇರ್ಬೋದು, ಆಮೇಲೆ ಅದೇನು ಐಡಿಯಾಸ್ ಇದೆಯಲ್ಲ ಅದೆಲ್ಲ ನೋಡಿಬಿಟ್ಟು ನಮಗೆ ನಿಜವಾಗ್ಲೂ ನಾವು ಕೂಡ ಈ ಥರದ ಮನೆ ಕಟ್ಟಬೇಕು ಅನ್ನೋ ಫೀಲ್ ಖಂಡಿತವಾಗ್ಲೂ ಆಯಿತು ನನಗೆ ಅಂತಲ್ಲ, ಯಾರಿಗೆ ನೋಡಿದರೂ ಕೂಡ ಖಂಡಿತವಾಗ್ಲೂ ಅನಿಸುತ್ತೆ. ಅಷ್ಟು ಚೆನ್ನಾಗಿತ್ತು ಮನೆ. ಸೊ ನಾವು ಹೋಗ್ತಿದ್ದ ಹಾಗೇ ನೈಟೇ ಎಲ್ಲ ಡೆಕೋರೇಟ್ ಮಾಡೋಕ್ಕೆ ಬಂದಿದ್ದರು. ಸೊ ಏನು ಅಂದರೆ ಎಲ್ಲ ಟ್ರೆಡಿಷ್ನಲ್ ಮಣ್ಣಿನ ಮಡಕೆಗಳಿಂದ ಅಡುಗೆ ಮನೆ ಇರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ಅವ್ರದ್ದೇ ಆದಂಥ ಥಿಂಗ್ಸ್ಗಳಿಂದ ಡೆಕೋರೇಟ್ ಮಾಡಿದರು. ಸೊ ನಾವು ಮತ್ತು ನಮ್ಮ ಪಕ್ಕದ ಮನೆ ಆಂಟಿ ಬಂದಿದ್ದರು. ಅವರೆಲ್ಲರೂ ಸೇರಿಕೊಂಡು ಒಂದು ರೌಂಡ್ ಫುಲ್ಲು ಮನೆ ನೋಡ್ಕೊಂಡು ಬಂದುಬಿಟ್ವಿ. ಫಸ್ಟು ನಾವು ಇದನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದ್ವು. ಆವಾಗ ಒಂದು ಟೈಮ್ ಹೋಗಿದ್ವಿ. ಅಲ್ಲಿಂದ ಮತ್ತೆ ಮನೆ ಮುಗಿಯೋವರೆಗೂ ಹೋಗೋಕ್ಕಾಗಿರಲಿಲ್ಲ. ಮಕ್ಕಳ ಸ್ಕೂಲು, ನನಗೆ ಬೇರೆ ಬೇರೆ ವರ್ಕ್ ಇರ್ತಿತ್ತು. ಸೊ ಹಾಗಾಗಿ ಆಂಟಿ ತುಂಬ ಟೈಮ್ ಕರೆಯೋರು, ಆದರೂ ನನಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಫೈನಲಿ ಫಿನಿಶಿಂಗ್ ಆದಮೇಲೆ ನಾವು ಗೃಹ ಪ್ರವೇಶಕ್ಕೆ ನೇರವಾಗಿ ಹೋದ್ವಿ. ಎಷ್ಟು ಚೆನ್ನಾಗಿ ಮಾಡಿದರು ಮನೇನ. ಆಮೇಲೆ ಇದ್ರದ್ದು ವರ್ಕಲ್ಲಿ ಆಲ್ಮೋಸ್ಟ್ ಕೆಲವೊಂದು ಸ್ಕೆಚಸ್ ಇರ್ಬೋದು. ಅಂಕಲ್ ಆಂಟಿ ಮಗ ಏನಿದ್ದಾನಲ್ಲ ಧನು, ಸೊ ಅವನೇ ಟೋಟಲಿ ತನಗೆ ಹೇಗೆ ಬೇಕು ಮನೆ, ಯಾವ್ಯಾವ ಕಡೆ ಏನೇನು ಇರಬೇಕು, ಆಮೇಲೆ ಯಾವ ರೀತಿಯಾಗಿದ್ದರೆ ಚೆನ್ನಾಗಿ ಅನ್ನೋದನ್ನೆಲ್ಲ ಅವನು ಓನಾಗಿ ಐಡಿಯಾ ಮಾಡ್ತಾ ಇದ್ದ ಮನೆಯಲ್ಲಿ. ಇವನ್ ಅದನ್ನು ನಮ್ಮ ಮನೆಯವ್ರ ಹತ್ರ ಯಾವಾಗಾದರೂ ಅವ್ನು ಪ್ಲ್ಯಾನ್ಸ್ ಇದ್ದರೆ ಕೆಲವೊಂದು ಫ್ರೆಂಡ್ಸ್ ಹತ್ರ, ಹಾಗೆ ನಮ್ಮ ಮನೆಯವ್ರ ಹತ್ರ ಕೂಡ ಡಿಸ್ಕಸ್ ಮಾಡುವಾಗ ನಾನು ಕೇಳಿಸ್ಕೊಂಡಿದ್ದೆ. ಆದರೆ ಇಷ್ಟೊಂದು ಚೆನ್ನಾಗಿ ಕೆಲವೊಂದು ಇಂಜಿನಿಯರ್ ಸ್ಕೆಚ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಕೂಡ ಚೇಂಜಸ್ ಮಾಡಿ ಏನಿದ್ರೆ ಚೆನ್ನಾಗೆ, ಏನಿದ್ರೆ ಚೆನ್ನಾಗಲ್ಲ ಅನ್ನೋದನ್ನು ಕೂಡ ಅವನು ಚೆನ್ನಾಗಿ ಮನೆಯವರೆಲ್ಲರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದ. ನನಗೂ ಒಂದೊಂದು ಸರಿ ಅನಿಸುತ್ತೆ, ನನ್ನ ಮಕ್ಕಳು ಕೂಡ ಈಗ ಚಿಕ್ಕವರಿದ್ದಾರೆ. ಸೊ ದೊಡ್ಡವರಾದಾಗ ಅದೇ ರೀತಿಯಾಗಿ ಕೆಲವೊಂದನ್ನ ಪೇರೆಂಟ್ಸ್ ಜೊತೆ ನೀಟಾಗಿ ಶೇರ್ ಮಾಡಬೇಕು. ಅದೇ ರೀತಿಯಾಗಿ ಮಕ್ಕಳುಗಳು ಕೆಲವೊಂದನ್ನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೇಕು ಅಂತಲೇ ಅನ್ಕೊತೀನಿ ಎಷ್ಟೋ ಸರಿ ಧನನ್ ನೋಡಿ. ಯಾಕಂದರೆ ಪ್ರತಿಯೊಂದನ್ನು ಅವ್ರ ಅಕ್ಕ, ಅಮ್ಮ ಮತ್ತು ಅಪ್ಪಾಜಿ ಜೊತೆ ಶೇರ್ ಮಾಡ್ತಾ ಇರ್ತಾನೆ. ಇವನ್ ನಮ್ಮ ಮನೆಯವ್ರಿಗೂ ಕೂಡ ಯಾವಾಗಲೂ ಅವ್ರ ಜೊತೆನೂ ಅಣ್ಣ ಹಿಂಗೆ ಆ ಥರ ಅಂತೇಳಿ ಹೇಳ್ತಾ ಇರ್ತಾನೆ. ಎಷ್ಟೋ ಸರಿ ಅನ್ಕೊತೀನಿ, ಆಂಟಿ ಅಂಕಲ್ ಇಬ್ಬರು ಮಕ್ಕಳು ಕೂಡ ಆ ರೀತಿ ಇರೋದ್ರಿಂದ ಲಕ್ಕಿನೇ ಅಂತ ಎಷ್ಟೋ ಸರಿ ಅಂದ್ಕೊಂಡಿದ್ದೀನಿ ಕೂಡ. ಮನೆ ಬನ್ನಿ ಹೋಗೋಣ. ನೆಕ್ಸ್ಟ್ ನಾವೀಗ ಸೆಕೆಂಡ್ ಫ್ಲೋರಿಗೆ ಬಂದಿರೋದಿಲ್ಲಿ. ನಾನು ಫುಲ್ಲು ಇದು ಹೋಮ್ ಟೂರ್ ಮಾಡಿಲ್ಲ. ಸೊ ನೆಕ್ಸ್ಟ್ ಟೈಮ್ ನನಗೆ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಹೋಮ್ ಟೂರ್ ಮಾಡ್ತೀನಿ. ನಮ್ಮ ಮನೆಯವರು ಮತ್ತು ನಮ್ಮ ತಂಗಿ ಮನೆಯವರು ಆಲ್ರೆಡಿ ಹೊರಗಡೆ ಪ್ಲೇಸ್ ಇತ್ತು ತುಂಬ, ಅಲ್ಲಿ ಕೂತಿದ್ರು. ನಾನು ಇನ್ನೂ ಸ್ವಲ್ಪ ಒಳಗಡೆ ಎಲ್ಲ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ರೂಮ್ ಒಳಗೆ ಬಂದೆ. ಇದು ಕೂಡ ತುಂಬ ಚೆನ್ನಾಗಿತ್ತು. ಕಂಪ್ಲೀಟ್ ವರ್ಕ್ಸ್ ಎಲ್ಲ ಫಿನಿಷ್ ಮಾಡಿನೇ ಗೃಹ ಪ್ರವೇಶ ಮಾಡ್ತಾಯಿದ್ದೀವಿ ಅಂತಲೇ ಹೇಳಿದರು. ಈಗ ಕೆಲವೊಂದು ಸರಿ ಏನಾಗುತ್ತೆ, ಒಂದೊಂದು ವರ್ಕ್ಗಳು ಆಗಿರಲ್ಲ, ಸೊ ಪೆಂಡಿಂಗ್ ಇರುತ್ತೆ, ಡೇಟ್ ಸಿಗಲ್ಲ ಅಂಥೇಳಿ ಗೃಹ ಪ್ರವೇಶ ಮಾಡ್ಕೊಂಡ್ಬಿಡ್ತಾರೆ. ಸೊ ಇವರು 2.5 ವರ್ಷ ಕಾದ್ಬಿಟ್ಟು ಫಿನಿಷ್ ಮಾಡಿನೇ ಗೃಹ ಪ್ರವೇಶ ಮಾಡಿದರು. ಸೊ ಲಾಂಗ್ ಟರ್ಮ್ ಆದ್ರೂ ತುಂಬ ಚೆನ್ನಾಗೇ ಫಿನಿಶಿಂಗ್ ಬಂದಿತ್ತು. ಮನೆ ಮಾತ್ರ ತುಂಬ ಚೆನ್ನಾಗಿತ್ತು. ನಮಗಂತೂ ಕೆಳಗಡೆ ಮತ್ತು ಅದ್ರ ಮೇಲೆ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ ಈ ಥರ ಎಲ್ಲ ಬಂದಾಗ ಸ್ವಲ್ಪ ಎಲ್ಲ ಡಿಫ್ರೆಂಟ್ ಅನ್ನಿಸ್ತಾ ಇತ್ತು. ಕಂಪ್ಲೀಟಾಗಿ ನಾನು ಮತ್ತು ಗೀತಾಂಟಿ ಒಂದು ರೌಂಡ್ ಮನೇನ ನೋಡ್ಕೊಂಬಂದ್ಬಿಟ್ವಿ. ಇವಾಗಲೂ ಕೂಡ ಎಷ್ಟು ನೋಡಿದ್ರೂ ಇನ್ನೂ ಸ್ವಲ್ಪ ಹೊತ್ತು ಇರಬೇಕು, ಮೇಲ್ಗಡೆ ಕೂರಬೇಕು ಅನ್ನೋ ಫೀಲ್ ಆಗ್ತಾಯಿತ್ತು. ಸೊ ಇದು ಬಾತ್ರೂಮ್ ಸೈಡ್ಸ್ ಎಲ್ಲ ನಾನು ಇನ್ನೊಂದು ಟೈಮ್ ಹೋಮ್ ಟೂರ್ ಮಾಡಿದಾಗ ಡೀಟೇಲಾಗಿ ತೋರಿಸ್ತೀನಿ. ಆಮೇಲೆ ವಿಂಡೋಸ್ ಆದರೂ ಅಷ್ಟೇ ಪ್ರತಿಯೊಂದಿಗೂ ಯೂನಿಕ್ಕಾಗೇ ಕಾಣಿಸ್ತಾ ಇತ್ತು. ಅಂದರೆ ಕೆಲವ್ರಿಗೆ ಗೊತ್ತಿಲ್ಲ, ನಾವು ನೋಡಿರೋದ್ರಲ್ಲಿ ಫಿನಿಶಿಂಗ್ ಸ್ವಲ್ಪ ಡಿಫ್ರೆಂಟ್ ಇದ್ದಿದ್ದರಿಂದ ಯೂನಿಕ್ ಅಂತಲೇ ಅನ್ನಿಸ್ತು ನಮಗೆ. ಅದರಲ್ಲೂ ಕೆಲವೊಂದು ಐಡಿಯಾಸ್ಗಳ ಮೇಲೆ ನನಗೆ ತುಂಬ ಇಷ್ಟ ಆಯಿತು. ಚೆನ್ನಾಗೇ ಇತ್ತು ಮನೆ. ಕಂಪ್ಲೀಟಾಗಿ ಫಿನಿಶಿಂಗ್ ಇರ್ಬೋದು, ಅಷ್ಟೊಂದು ಐಡಿಯಾ ಇಲ್ಲಿದ್ರು ಕೆಲವೊಂದು ಹೇಳೋದು ಕೇಳ್ತೀವಲ್ಲ, ಹಾಗಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದು ಫುಲ್ ಮೇಲೆ ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಆಂಟಿಗೆ ಯೋಗ ಮಾಡಲಿಕ್ಕೆ ಇರ್ಬೋದು, ಅಥವಾ ಅವರೆಲ್ಲ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸ್ ಹತ್ರದವ್ರು ಬಂದಾಗ ಕೆಳಗಡೆ ಡಿಸ್ಟರ್ಬೆನ್ಸ್ ಅನ್ಸಿದ್ರೆ ಮೇಲ್ಗಡೆ ಬಂದು ಫ್ರೀಯಾಗಿ ಕೂತ್ಕೋಬೋದು, ಗಾಳಿ ಬರಲಿಕ್ಕೆ ಚೆನ್ನಾಗಿದೆ ಅಂತೇಳಿ ಇದನ್ನು ಓಪನ್ ಆಗಿಬಿಟ್ಟಿದ್ದಾರೆ ಮೇಲ್ಗಡೆ. ಇದು ಕೆಳಗಡೆ ಏನು ಲಾನ್ ಇದೆಯಲ್ಲ, ಸೊ ಅದೇ ಥರ ಇಲ್ಲಿ ಮೇಲ್ಗಡೆ ವೆಟ್ರಿಫೈಡ್ಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಮನೆ. ನಮ್ಮ ಮಕ್ಕಳೆಲ್ಲ ತುಂಬ ಹೊತ್ತು ಆಟ ಆಡಿದ್ರಲ್ಲಿ. ಆಮೇಲೆ ಸ್ವಲ್ಪ ಫೋಟೋ ಎಲ್ಲ ತೆಕ್ಕೊಂಡ್ರು. ಇಲ್ಲಿ ಕೂತಾಗಂತೂ ಕೆಳಗಡೆ ಹೋಗ್ಬೇಕನ್ನೋ ಫೀಲೇ ಆಗ್ತಿರಲಿಲ್ಲ, ಅಷ್ಟೊಂದು ಚೆನ್ನಾಗಿತ್ತು. ಸೆಕೆಂಡ್ ಫ್ಲೋರಿಂದೆಲ್ಲ ಕಂಪ್ಲೀಟಾಗಿ ನೋಡ್ಕೊಂಡ್ಬಿಟ್ಟು ನಾನು ಮತ್ತು ಗೀತಾಂಟಿ ಕೆಳಗಡೆ ಬಂದ್ವಿ. ಸೊ ಇದು ಬಂದುಬಿಟ್ಟು ಫಸ್ಟ್ ಫ್ಲೋರ್ಗೆ ಆಗುತ್ತೆ. ಈ ಫಸ್ಟ್ ಫ್ಲೋರಲ್ಲೇ ಏನಿದೆ ಅಂತಂದರೆ ನಮಗೇನು ಬಟ್ಟೆ ತೊಳಿಲಿಕ್ಕೆ ಅಥವಾ ಪಾತ್ರೆಗಳನ್ನ ಕುತ್ಕೊಂಡು ತೊಳಿಲಿಕ್ಕೆ ಅದಕ್ಕೆಲ್ಲ ಅನುಕೂಲವಾಗಿ ಪ್ಲೇಸ್ ಇದೆ. ಆಮೇಲೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ಸು ಮತ್ತು ದೇವ್ರ ಮನೆ, ಓಪನ್ ಕಿಚನ್ ಇದೆ.
ಈ ರೀತಿಯಾಗಿ ತುಂಬ ಚೆನ್ನಾಗೂ ಕೂಡ ಕಾಣಿಸ್ತಿತ್ತು. ಮೆಟೀರಿಯಲ್ಗಳು ಈಗ ಒಂದೊಂದು ಸರಿ ಏನಾಗುತ್ತೆ, ನಮಗೆಲ್ಲ ಐಡಿಯಾ ಇರೋದಿಲ್ಲ. ಸೊ ದುಡ್ಡು ಕೊಡ್ತೀವಿ ಅಂದರೆ ಇನ್ವೆಸ್ಟ್ ಮಾಡ್ತೀವಿ, ಯಾವ ರೀತಿ ಮಾಡಿಸ್ಬೇಕು ಅನ್ನೋ ಐಡಿಯಾ ಇರೋದಿಲ್ಲ. ನನಗಂತೂ ಕಂಪ್ಲೀಟಾಗಿ ಏನೂ ಇಲ್ಲ ಅಂತಲೇ ಅಂದ್ಕೊಂಬಿಡಿ, ಯಾವುದ್ರ ಬಗ್ಗೆನೂ ಅಷ್ಟು ಐಡಿಯಾ ಇಲ್ಲ. ಸೊ ಕೆಲವೊಂದು ಈ ರೀತಿಯಾಗಿ ನೋಡಿದಾಗ ನಾವು ಕೆಲವೊಂದು ಇನ್ವೆಸ್ಟ್ ಮಾಡೋ ಒಂದು ಬಡ್ಜೆಟಲ್ಲೇ ಈ ರೀತಿಯಾಗಿ ಮಾಡಿಸ್ಕೋಬಹುದು ಅನ್ನೋ ಐಡಿಯಾ ನನಗೆ ಈ ಮನೆ ನೋಡಿದಾಗ ಅನ್ನಿಸ್ತು. ಆಮೇಲೆ ಧನು ಆಂಟಿ ಅಂಕಲ್ ಹತ್ರ ಶೇರ್ ಮಾಡುವಾಗಲೂ ಕೂಡ ಅಂದ್ಕೊಳ್ತಾ ಇದ್ದೆ ಎಷ್ಟೋ ಸರಿ. ಸಿಟಿಯಲ್ಲೇ ಬೇರೆ ಥರ ಇರುತ್ತೆ ವಾತಾವರಣ. ಗೃಹ ಪ್ರವೇಶ ಅಂದರೆ ಹಳ್ಳಿಗಳಲ್ಲೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲ ಸಂಬಂಧಿಕರು ಕೂಡ, ಆಮೇಲೆ ಅಣ್ಣ ತಮ್ಮಂದ್ರೆ ಏನಂತ ಇರ್ತಾರೆ, ಅವರೆಲ್ಲರೂ ಬಂದು ಚಪ್ರ ಹಾಕೋದಿರ್ಬೋದು, ಬೇರೆ ಬೇರೆ ಪೂಜೆಗಳಿಗೆ ರೆಡಿ ಮಾಡೋ ರೀತಿ ಇರ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇದು ನಾವು ಎಂಟ್ರೆನ್ಸ್ ಡೋರಿಂದ ಒಳಗಡೆ ನೋಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ. ಇದು ಫುಲ್ ಗ್ರೌಂಡ್ ಫ್ಲೋರಿಗೆ ಬರೋ ಅಂಥ ಸೈಡ್ಸ್ಗೆ ಈ ಥರ ಗ್ಲಾಸ್ ವರ್ಕಿಂಗ್ ಎಲ್ಲ ಮಾಡಿಸಿದ್ದಾರೆ. ಚೆನ್ನಾಗಿದೆ ಮನೆ, ಖುಷಿ ಆಗುತ್ತೆ. ಆಮೇಲೆ ಎಷ್ಟೊತ್ತಿದ್ರೂ ಬೇಜಾರೇ ಆಗಲ್ಲ, ಅಷ್ಟು ಚೆನ್ನಾಗಿದೆ ಮನೆ. ನಾನು ಹಿಂದಿನ ದಿನವೇ ಹೋಗಿದ್ದರಿಂದ ಕಂಪ್ಲೀಟಾಗಿ ಮನೆ ಒಂದು ರೌಂಡು ಆಂಟಿ ಮತ್ತು ನಾನು, ನಮ್ಮ ಪಕ್ಕದ ಮನೆ ಆಂಟಿ ನೋಡ್ಕೊಂಡು ಬಂದ್ವಿ. ಆಂಟಿ ನಾನು ವೀಡಿಯೋ ಮಾಡಬೇಕಾದ್ರೆ ಸೈಡಿಗೆ ಹೋಗ್ತಾಯಿದ್ರು, ವೀಡಿಯೋದಲ್ಲಿ ಬಂದುಬಿಡ್ತೀನಿ ಅಂತ ಹೇಳಿ. ಅದು ಕೂಡ ಒಂದೊಂದು ಸರಿ ಕಾಮಿಡಿ ಮಾಡ್ಕೊತಾನೆ ವೀಡಿಯೋ ಮಾಡ್ಕೊಂಡ್ವಿ. ಆಮೇಲೆ ಫುಲ್ಲು ಕೆಳಗಡೆ ಬಂದಾಗ ನೋಡಿ, ಇದು ಟ್ರಾನ್ಸ್ಪರೆಂಟ್ ಗ್ಲಾಸ್ ವರ್ಕ್ ಮಾಡಿಸಿರೋದು. ಅದರಿಂದ ಹೊರಗಡೆ ನೋಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ. ಲಾನ್ ಎಲ್ಲ ತುಂಬ ಚೆನ್ನಾಗಿದೆ. ಸೇಮ್ ಸೆಕೆಂಡ್ ಫ್ಲೋರಲ್ಲಿ ಯಾವ ರೀತಿಯಾಗಿ ವರ್ಕ್ ಇದೆಯಲ್ಲ ಅದೇ ರೀತಿಯಾಗಿ ಎಲ್ಲ ಮುಗಿದಾದ್ಮೇಲೆ ಇಲ್ಲೆಲ್ಲ ಅವ್ರ ಸಂಬಂಧಿಕರು ಗ್ರೌಂಡ್ ಫ್ಲೋರಲ್ಲಿ ಕೂತಿದ್ರು. ದೇವ್ರನ್ನು ಕೂಡ ಕರ್ಕೊಂಬಂದರು. ಇವ್ರ ಊರಲ್ಲಿ ಈ ಪದ್ಧತಿ ಇದೆ ಅಂತೆ. ಯಾವುದೇ ಮನೆ ಗೃಹ ಪ್ರವೇಶ ಆದರೂ ಕೂಡ ಪರಮೇಶ್ವರ ಅಂದರೆ ದೇವರ ಈಶ್ವರನ ಮನೆಗೆ ಕರ್ಕೊಂಡು ಬಂದು ಗೃಹ ಪ್ರವೇಶ ಮುಗಿಯೋವರೆಗೂ ಕೂಡ ಅದನ್ನು ಮಧ್ಯ ಮನೆಯಲ್ಲಿ ಅಂದರೆ ಪ್ರತಿಷ್ಠಾಪನೆ ಥರ ಕೂರಿಸ್ಬಿಟ್ಟು ಪೂಜೆ ಸಲ್ಲಿಸಲಾಗುತ್ತೆ ಅಂತ ಹೇಳಿದರು. ದೇವರು ಅಂದರೆ ಊರಿನ ಜನ ಎಲ್ಲ ಅಷ್ಟೊತ್ತಲ್ಲೇ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವರನ್ನ ಕರ್ಕೊಂಡು ಬಂದರು. ನಾವೆಲ್ಲ ಆವಾಗ ಕೆಳಗಡೆನೇ ಕೂತಿದ್ವಿ. ಸೊ ಅದನ್ನು ತುಂಬ ನೇಮದಿಂದ ಮಾಡಬೇಕು ಅಂತ ಹೇಳಿದರು. ಕೆಲವೊಂದು ಗೃಹಪ್ರವೇಶದಲ್ಲಿ ಬೇರೆ ಬೇರೆ ನವಗ್ರಹ ಪೂಜೆ ಅದೆಲ್ಲ ನೋಡಿದ್ದೀವಿ, ಬಟ್ ಈ ಪೂಜೆ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು. ಅಂಕಲ್ ಅವ್ರ ಮಗಳು ಶ್ರುತಿ ಮತ್ತು ಅವ್ರ ಸೊಸೆ ಹರ್ಷಿತಾ ಪೂಜೆ ಮಾಡಿಕೊಂಡು ದೇವರನ್ನ ಒಳಗಡೆ ಕರ್ಕೊಂಡು ಬಂದರು. ಅಂದರೆ ನಾರ್ಮಲಾಗಿ ಪೂಜೆ ನಾವು ಸಲ್ಲಿಸ್ತೀವಲ್ವ ದೇವರು ಮನೆಗೆ ಬಂದಾಗ, ಅದೇ ರೀತಿಯಾಗಿ ಪೂಜೆನ ಮಾಡಿಬಿಟ್ಟು ಬೇಸಿಕ್ ಪೂಜೆ ಇದು. ಅಂದರೆ ಮೇಲ್ಗಡೆ ಇನ್ನೂ ಬೇರೆ ಥರ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಇದು ಈ ಥರ ಹಾಸ್ಕೊಂಡ್ಬಿಟ್ಟು ಅಂದರೆ ಒಂದು ಜಮಖಾನನ ಹಾಸ್ಬಿಟ್ಟು ದೇವ್ರನ್ನ ಫಸ್ಟ್ ಒಳಗೆ ತರಬೇಕಲ್ವ, ಅದೇ ರೀತಿಯಾಗಿ ತೊಗೊಂಡು ಬಂದರು. ಇದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಯಾಕಂದರೆ ಎಲ್ಲ ಗೃಹಪ್ರವೇಶದಲ್ಲಿ ಈ ಥರ ಮಾಡೋದಿಲ್ಲ, ಎಲ್ಲರ ಕಡೆ ಪದ್ಧತಿ ಈ ರೀತಿ ಇರೋದಿಲ್ಲ ಅಲ್ವಾ. ಹಾಗಾಗಿ ತುಂಬ ವಿಶೇಷನೇ ಅಂತ ಅನ್ನಿಸ್ತು ನನಗೆ. ಈಗ ಕೆಲವು ಕಡೆ ಎಲ್ಲ ನೋಡ್ತೀವಿ, ಅವರವರ ಆಸಕ್ತಿ ಮೇಲೆ ನವಗ್ರಹ ಪೂಜೆ, ಈಶ್ವರ ಪಾರ್ವತಿ ಅಂದರೆ ಮನೆಯಲ್ಲೇ ಪ್ರತಿಷ್ಠಾಪನೆಗಳನ್ನು ಮಾಡಿಬಿಟ್ಟು ಅಂದರೆ ಡೆಕೋರೇಟಿವ್ ಆಗಿ ಮಾಡಿಬಿಟ್ಟು ಪೂಜೆನ ಮಾಡಲಾಗುತ್ತೆ. ಅಂದರೆ ಗಣಹೋಮ ಆ ಥರ ಎಲ್ಲ. ಇದು ಕೂಡ ತುಂಬ ವಿಶೇಷ. ಯಾಕಂದರೆ ಊರಲ್ಲಿರುವಂತಹ ದೇವರನ್ನು ಮನೆಗೆ ಕರೆಸ್ಕೊಂಡು ಬಂದು ಪೂಜೆ ಮಾಡೋದು ತುಂಬ ಚೆನ್ನಾಗಿ ಅನ್ನಿಸ್ತು. ಅದರ ಜೊತೆಗೆ ಇವರು ಅರ್ಚಕರು ಅಂದರೆ ಸ್ವಾಮಿಗಳು ಏನು ಮಾಡ್ತಾಯಿದ್ರು, ನವಗ್ರಹ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು. ಇವರು ಬಂದುಬಿಟ್ಟು ಇಂದ್ರಾಂಟಿಯ ತಂಗಿಯರು. ಇವರು ಬೆಳಗಿನ ದೇವರ ಪೂಜೆಗೆ ಸೀರೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ರು, ರೂಪಕ್ಕ ಮತ್ತು ರೇಖಕ್ಕ. ಇವರಿಬ್ಬರು ನಮ್ಮ ಓನರ್ ಆಂಟಿಯ ತಂಗಿಯರಾಗಬೇಕು. ಕೆಳಗಡೆ ಕುತ್ಕೊಂಡು ಹರಟೆ ಹೊಡ್ಕೊತ ಪೂಜೆಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಸುಮಾರು 12 ಗಂಟೆ ಆಗಿತ್ತು ಅನಿಸುತ್ತೆ ನೈಟು. ಆವಾಗ ಇನ್ನೂ ಎಲ್ಲರೂ ಕೂಡ ಮಲ್ಗಕ್ಕೆ ಹೋಗಿರಲಿಲ್ಲ. ಇದೆಲ್ಲ ಪೂಜೆ ಗೀಜೆ ಎಲ್ಲ ಆದಮೇಲೆ ಇವರೆಲ್ಲ ಹೋದರು ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ. ಆಮೇಲೆ ಆಂಟಿ, ನಾನು ಮತ್ತು ಅನುಷಾ ಅಂದರೆ ಆಂಟಿಯವರ ಅಣ್ಣನ ಮಗಳು ಶ್ರುತಿ, ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಗಂಗಮ್ಮನ ಪೂಜೆಗೆ ಅಂತೇಳಿ ನೀರು ತೊಗೊಂಬರ್ಬೇಕಿತ್ತು. ನವಗ್ರಹ ಪೂಜೆಗೆ ಗಂಗಮ್ಮಂಗೆ ಅದಕ್ಕೆ ಬಂದಿದ್ವಿ. ಸೊ ಅವರು ಪೂಜೆ ನೀರು ತುಂಬ್ಕೊಳ್ತಾ ಇದ್ರು. ನಾನು ಹಾಗೇನೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅನುಷಾ ಮತ್ತು ಶ್ರುತಿ ನೀರು ತುಂಬಿಕೊಂಡ್ರು. ಹಾಗೆಯೇ ಸ್ವಲ್ಪ ಪೂಜೆನೂ ಕೂಡ ಎಲ್ಲರೂ 5 ಜನ ಮಾಡಿಬಿಟ್ಟು 2 ತಂಬಿಗೆಯಲ್ಲಿ ಅಂದರೆ 2 ಚಿಕ್ಕ ಕೊಡಪಂದಲ್ಲಿ ನೀರು ತುಂಬಿಕೊಂಡು ನಾವು ಮೇಲ್ಗಡೆ ಹೋದ್ವಿ. ಅದಾದಮೇಲೆ ಅಷ್ಟೊತ್ತಿಗೆ ಅವರು ಮೇಲ್ಗಡೆ ಸ್ವಾಮಿಗಳೇನಿದ್ರಲ್ಲ ಅವರು ನವಗ್ರಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾನೆ ಇದ್ದರು. ಅವರಿಗೆ ಫೈನಲಾಗಿ ಕೆಲವೊಂದು ನನಗೆ ಯಾವ ಒಂದು ಗ್ರಹಕ್ಕೆ ಯಾವ ಎಲೆ ಧಾನ್ಯನ ಬಳಸ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಅದನ್ನೆಲ್ಲ ತಿಳ್ಕೊಂಡು ನಾವು ಹೋಗಿ ರೆಸ್ಟ್ ಮಾಡಿದ್ವಿ. ಮಾರ್ನಿಂಗ್ ಸ್ವಲ್ಪ ನಾನು ಲೇಟಾಗಿ ಬಂದೆ. ಆಂಟಿ ಅಂಕಲ್ ಅವರು ಎಲ್ಲರೂ ಕೂಡ ಅವ್ರ ತಂಗಿಯವರು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟಿದ್ರು. ಅಂದರೆ ಹಸು ಹೆಣ್ಣು ಕರ್ಕೊಂಬಂದು ಪೂಜೆ ಮಾಡ್ತಾರಲ್ಲ ಅದೆಲ್ಲ ಮಾಡಿದರು. ಹಾಲುಕ್ಸೋ ಕಾರ್ಯಕ್ರಮ ಎಲ್ಲ ಆಗಿರಲಿಲ್ಲ. ಅಷ್ಟೊತ್ತಿಗೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬೆಳಗ್ಗೆ ಎದ್ದು, ಅಂದರೆ ನಾವು ಮಲಗೋದೇ ಸ್ವಲ್ಪ ಲೇಟ್ ಆಯಿತು. ನಾನು ಅನುಷಾ ಸ್ವಲ್ಪ ಲೇಟಾಗಿ ಹೋಗಿದ್ವಿ ಆ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು. ಹಾಗಾಗಿ ಬೆಳಗ್ಗೆ ನಾವು ಲೇಟಾಗಿಯೇ ಬಂದ್ವಿ. ಅಷ್ಟೊತ್ತಿಗೆ ಈ ಪೂಜೆ ಆಗಿತ್ತು. ಆಮೇಲೆ ಹಾಲುಕ್ಸೋ ಕಾರ್ಯಕ್ರಮ ಆಗಿರಲಿಲ್ಲಲ್ವ. ಸೊ ಅಷ್ಟೊತ್ತಿಗೆ ನಾನು ಕೂಡ ಅಲ್ಲಿಗೆ ಜಾಯ್ನ್ ಆದೆ. ಆವಾಗ ಹರ್ಷಿತಾ ಮತ್ತು ಧನು ಹಾಲುಕ್ಸ್ತಾ ಇದ್ದರು. ಅಂದರೆ ಆಂಟಿಯವರ ಮಗ ಮತ್ತು ಸೊಸೆ. ಅವರು ಅಂದರೆ ಧಾರ್ಮಿಕವಾಗಿ ಯಾವ ಪದ್ಧತಿಯಲ್ಲಿ ನಾವು ಹಾಲುಕ್ಸ್ಬೇಕೋ ಅದೇ ರೀತಿಯಾಗಿ
ಸೌದೆ ಒಲೆಯಲ್ಲೇ ಹಾಲು ಉಗ್ಸಿದ್ರು. ಮತ್ತು ಇವರು ರೇಖಕ್ಕ ರೂಪಕ್ಕ ಸ್ವಲ್ಪ ಲಕ್ಷ್ಮೀ ಪೂಜೆಗೆ ರೆಡಿ ಮಾಡ್ತಾಯಿದ್ರು. ಅದು ರಾತ್ರಿ ಸೀರೆಲ್ಲ ರೆಡಿ ಮಾಡ್ಕೊಂಡಿದ್ರಲ್ಲ ಅಷ್ಟು ಮಾತ್ರ ಮಾಡಿದರು. ಬೆಳಗ್ಗೆಗೆ ಲಕ್ಷ್ಮೀ ಪೂಜೆ ಮಾಡಿರಲಿಲ್ಲ, ಅದಕ್ಕೂ ಕೂಡ ಅವರು ರೆಡಿ ಮಾಡ್ತಾಯಿದ್ರು. ಈ ಕಡೆ ಹಾಲು ಕಾರ್ಯಕ್ರಮ ನಡೀತಾ ಇತ್ತು. ಸೊ ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ ನಾನು, ಏಕೆಂದರೆ ತುಂಬ ಜನ ಇದ್ದರು, ಹಿಂದೆಗಡೆ ನಿಂತ್ಕೊಂಡ್ಬಿಟ್ಟಿದ್ವಿ. ಅದಾದಮೇಲೆ ಹರ್ಷಿತ್ ಅವರ ಅಮ್ಮ ಮತ್ತು ಅಪ್ಪಾಜಿ ಅವ್ರಿಗೇನು ಗಿಫ್ಟ್ಗಳು ಕೊಡಬೇಕೋ ಅದನ್ನು ಅರಿಶಿನ ಶಾಸ್ತ್ರ ಉಡಕ್ಕೆ ಅದೆಲ್ಲ ಮುಗೀತು. ಸೊ ಇಷ್ಟ ಆದಮೇಲೆ ಫೈನಲಾಗಿ ಆಂಟಿ ಅಂಕಲ್ ಧನು ಅವರೆಲ್ಲ ಮಕ್ಕಳ ಜೊತೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ನನಗಂತೂ ಈ ಒಂದು ಗೃಹ ಪ್ರವೇಶ ಮೆಮೊರಬಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟೊಂದು ಚೆನ್ನಾಗಿತ್ತು ಮತ್ತು ನಮಗೂ ಕೂಡ ಅಷ್ಟೊಂದು ಆದ್ಯತೆ ಕೊಡ್ತಾಯಿದ್ರು ಎಲ್ಲರೂ ಕೂಡ ಅವ್ರ ಮನೆಯಲ್ಲಿ. ಹಾಗಾಗಿ ತುಂಬ ಇಷ್ಟಪಡ್ತೀವಿ. ಇನ್ನೂ ಸ್ವಲ್ಪ ವೀಡಿಯೋಸು ಸ್ವಲ್ಪ ಮಿಸ್ ಆಗಿಬಿಡ್ತು. ಅಂದರೆ ಬೆಳಗ್ಗೆ ಅವರು ಟಿಫನ್ಸು ಊಟದ ಯಾವಾಗಲೂ ಕೂಡ ಸ್ವಲ್ಪ ಡಿಫ್ರೆಂಟಾಗೇ ಮಾಡಿಸ್ತಾರೆ ಆಂಟಿ ಅಂಕಲ್. ಅದೆಲ್ಲ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮಕ್ಕಳು ಆ ಕಡೆ ಹೋಗ್ತಾನೆ ಇದ್ದರು. ಸೊ ಅವ್ರ ಕಡೆ ನೋಡೋದಿತ್ತು. ಹಾಗಾಗಿ ಇಷ್ಟು ಮಾತ್ರ ಶೇರ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.